ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಳೆದ 3 ವರ್ಷಗಳ ಆಡಳಿತ ಅಂತ ನೋಡಿದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದರು, ಅಹಿಂದ ನಾಯಕರು ಅಂತ ಗುರುತಿಸ್ಕೊಂಡಿದ್ರು, ಜನಾನೂರಾಗಿ, ಅನ್ನರಾಮಯ್ಯ ಈ ರೀತಿಯ ಹೆಸರುಗಳನ್ನು ಕೇಳ್ತಾ ಇದ್ರು. ಜನ ಆ ಥರನೇ ಮಾತಾಡ್ತಿದ್ರು. ಈಗ ಮುಖ್ಯಮಂತ್ರಿಯ ಬದಲಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅದಾಗ್ತಿದ್ದಂಗೆ ಆಗಿರುವಂಥ ಕೆಲವೊಂದು ಡೆವಲಪ್ಮೆಂಟ್ಸನ್ನು ನೋಡಿ ಜನರ ಮಾತು, ಬಿಡದಿ ವಿಚಾರದಲ್ಲಿ ರೈತ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಫುಟ್ಪಾತ್ ವಿಚಾರದಲ್ಲಿ ಹೌದು ಪಾದಚಾರಿಗಳ ಹಕ್ಕಾಗಿದ್ರೂ ಕೂಡ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಕೊಡದೆ ಏನಪ್ಪಾ ಮಾಡ್ತಿದ್ದಾರೆ ಅನ್ನುವಂಥ ಮನೋಭಾವ ಇರೋದ್ರಿಂದಾಗಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದು ಅಸಮಾಧಾನ ವ್ಯಕ್ತವಾಗಿದೆ. ಸರ್, ಏನು ಹೇಳ್ತೀರಿ? ಅಂದರೆ ನಿರ್ದಾಕ್ಷಿಣ್ಯವಾಗಿ ಯಾಕೆ ಹಿಂಗೆ ನಡ್ಕೋತಿದ್ದಾರೆ ಅಂತ. ಒಂದಮ್ಮ, ಈಗ ಬಿಡದಿ ವಿಚಾರಕ್ಕೆ ಬರೋಣ. ಬಿಡದಿನಲ್ಲಿ ಫಸ್ಟ್ ನೋಟಿಫಿಕೇಶನ್ ಮಾಡಿದ್ದು 2006ರಲ್ಲಿ. ಆಗ ಸಮ್ಮಿಶ್ರ ಸರ್ಕಾರ ಇತ್ತು. ಸಿ ಎಮ್ಮು ಕುಮಾರಸ್ವಾಮಿ ಅವರಾಗಿದ್ದರು, ಡಿ ಸಿ ಎಮ್ಮು ಯಡಿಯೂರಪ್ಪ ಅವರಾಗಿದ್ದರು. ಈಗ ವಿಪಕ್ಷ ನಾಯಕರಾಗಿದ್ದಾರಲ್ಲ ಅಶೋಕ್ ಅವರು, ಅವರ ಸಂಪುಟದಲ್ಲೇ ಸಚಿವರಾಗಿದ್ದರು. ಮತ್ತು ಆಗ ನೋಟಿಫಿಕೇಷನ್ ಮಾಡಿದ್ದಾವಾಗ ಮತ್ತು 2008ರಿಂದ 2013ವರೆಗೂ ಕೂಡ ಬಿ ಜೆ ಪಿ ಸರ್ಕಾರನೇ ಇತ್ತು. ಯಡಿಯೂರಪ್ಪ ಅವರಿದ್ದರು, ಆಮೇಲೆ ಸದಾನಂದ ಗೌಡರು, ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅಂದರೆ 20 ತಿಂಗಳು ಪ್ಲಸ್ 5 ವರ್ಷ, 6 ವರ್ಷ 8 ತಿಂಗಳು. ಅದಾದಮೇಲೆ ನಮ್ಮ ಸರ್ಕಾರ ಬಂತು. ಮತ್ತು ಮಧ್ಯದಲ್ಲಿ ಕುಮಾರಸ್ವಾಮಿ ಅವರು 1 ವರ್ಷ ಇದ್ದರು. ಮತ್ತು 2019ರಿಂದ 23ವರೆಗೂ ಇದ್ದವರು ಬಿ ಜೆ ಪಿಯವರೇ. ಒಟ್ಟು 11 ವರ್ಷಗಳ ಕಾಲ ನಮ್ಮದು 5 ವರ್ಷ ಪ್ಲಸ್ 8 ವರ್ಷ, 8 ವರ್ಷ ಬಿಟ್ಟರೆ 11 ವರ್ಷ ಅವರೇ ಅಧಿಕಾರದಲ್ಲಿದ್ದು. ಆ ಸಂದರ್ಭದಲ್ಲಿ ನೋಟಿಫಿಕೇಶನ್ ಬೇಡ ಅಂತ ಕ್ಯಾನ್ಸಲ್ ಮಾಡ್ಬೋಯಿತ್ತು ಅವರು. ಬಿ ಜೆ ಪಿಯವರು ಇವತ್ತು ಇಷ್ಟೆಲ್ಲ ಮಾತಾಡ್ತಾರೆ, ಇವ್ರು ಧರಣಿ ಕೂಡ ಮಾಡ್ತಾ ಇದ್ದಾರಲ್ಲ, ಅವತ್ತೇ ರದ್ದು ಮಾಡ್ಬೋಯಿತ್ತು. ನೋಟಿಫಿಕೇಶನ್ ಇಲ್ಲ, ನಾವು ಮಾಡೋದಿಲ್ಲ ಅಂತೇಳಿ ಆಗಿನ್ನೂ ಪ್ರಿಲಿಮಿನರಿ ಆಗಿತ್ತು, ಫೈನಲ್ ಆಗಿರಲಿಲ್ಲ. ರದ್ದು ಮಾಡ್ಬೋಯಿತ್ತು ಅವರು. ಯಾಕೆ ಮಾಡಿಲ್ಲ ಹಾಗಾದ್ರೆ? ಅವ್ರು ಮಾಡಲಿಲ್ಲ. ಅವ್ರಿಗೂ ಕೂಡ ಆಗ್ಬೇಕಂತಾನೆ ಇತ್ತು. ಅವ್ರಿಗೆ ಆಗಬಾರ್ದು ಅಂತಿದ್ರೆ, ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ ಯಾವತ್ತೋ ರದ್ದು ಮಾಡಿರೋರು. ಆಮೇಲೆ ಇವರು ಬೊಮ್ಮಾಯಿಯವರು ಇವತ್ತು ಬೆಳಿಗ್ಗೆ ಪೇಪರ್ ಸ್ಟೇಟ್ಮೆಂಟ್ ನೋಡಿದೆ, ಸರ್ಕಾರಿ ಜಾಗದಲ್ಲಿ ಮಾಡಲಿ, ರೈತರ ಜಮೀನು ಬಿಟ್ಬಿಡ್ಲಿ ಅಂತ ಹೇಳಿದ್ದಾರೆ. ಅವರೇ ಸ್ವತಃ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಕಾಲದಲ್ಲೇ ಫೈನಲೈಸ್ ಆಗಿದೆ. ಅವ್ರ ಕಾಲದಲ್ಲೇ ಒಂದು ಸಮಿತಿ ಕೂಡ ಮಾಡಿದ್ರು. ಎಲ್ಲ 11 ವರ್ಷದಲ್ಲಿ ಸಾಕಷ್ಟು ಅವರ ಅವಧಿನಲ್ಲೇ ಡೆವಲಪ್ಮೆಂಟ್ಸ್ ಆಯಿತು. ಹಿಂದೆ ನಮ್ಮ ಸರ್ಕಾರದಲ್ಲೂ ನಾವೇನು ಮಾಡಿರಲಿಲ್ಲ, 13ರಿಂದ 18 ಈಗ ಮಾಡಿದ್ದಾರೆ. ಅಂದರೆ 2006ರ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿ ಎಸ್ ಯಡಿಯೂರಪ್ಪನವರ ಕನಸನ್ನು ಕಾಂಗ್ರೆಸ್ ನನಸು ಮಾಡ್ತಿದೆ ಅಂತ ಅನ್ಕೋಬೇಕಾ? ಈಗ ಆಕ್ಚುಲಾಗಿ ಆಗ್ತಿರೋದು ಅದೇ. ಆದರೆ ಇವತ್ತು ಅದೇ ಈಗ ನಮ್ಮ ಸರ್ಕಾರ ಶಿವಕುಮಾರ್ ಅವರು ಏನೋ ತೀರ್ಮಾನ ತೊಗೊಂಡಿದ್ದಾರೆ. ಯಾಕಂದರೆ ಅವ್ರದ್ದೇ ಸ್ವಂತ ಜಿಲ್ಲೆ. ಆದರೆ ಬಿ ಜೆ ಪಿಯವರು ಮತ್ತು JDS ಅವರು ಮಾತಾಡುವಂಥ ಹಕ್ಕೇ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಕಾರಣ ಏನಂದರೆ, ಇದಕ್ಕೆ ಈ ಲ್ಯಾಂಡ್ ಅಕ್ವಿಷನ್ಗೆ ಕಾರಣ ಪುರುಷರೇ ಇವರು. ಮತ್ತು 11 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು ಇವರು 2006ರಿಂದ. ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಬಿಟ್ಬಿಡ್ಬೋಯಿತ್ತು ಇವರು. ಹಕ್ಕು ರಾಜಕೀಯ ಅಧಿಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ಬಿಡದಿ ಟೌನ್ಶಿಪ್ ಅವತ್ತೂ ಆಗಲಿಲ್ಲ, ಇವತ್ತು ವಿರೋಧ ಇದೆ ಅನ್ನೋದಾದರೆ ಆ ವಿರೋಧವನ್ನು ಕಾಂಗ್ರೆಸ್ ಅಬ್ಸರ್ವ್ ಮಾಡ್ಬೋದಲ್ಲ, ಈಗ ಗಮನಿಸ್ಬೋದಲ್ವಾ, ಗಣನೆಗೆ ತಗೋಬೋದಲ್ವಾ? ಅಲ್ಲಿ ಒಂದು ರೈತರು ಈಗ ಭಾಳ ಸ್ಪಷ್ಟವಾಗಿ ಸ್ವಲ್ಪ ವಿರೋಧ ಆಯ್ತಲ್ಲ. ನಮ್ಮ CM ಏನು ಹೇಳಿದ್ದಾರೆ, ಲ್ಯಾಂಡ್ ಅಕ್ವಿಷನ್ಗೆ ಸ್ವಯಂ ಪ್ರೇರಿತವಾಗಿ ಯಾರು ಕೊಡ್ತಾರೋ ಕೊಡಿ, ಉಳಿದಿರ್ತಕ್ಕಂಥ ರೈತರ ಜಮೀನು ನಾವು ಯಾವುದು ಕೂಡ ತೊಗೊಳೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಯಾರನ್ನ ಕೊಟ್ಟರೆ ಕೊಡಲಿ, ಬಲಾತ್ಕಾರವಾಗಿ ಯಾವುದು ಅಕ್ವಿಷನ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅದರಿಂದ ನಮ್ಮ ಯಾರು ಮಾಡೋದಿಲ್ವೋ ಅವರಿಗೆ ಸರ್ಕಾರದಿಂದ ಯಾವ ಸಮಸ್ಯೆನೂ ಇಲ್ಲ.